ಇವತ್ತು ಕೈಮಾ ಗೊಜ್ಜು ಮಾಡ್ತಾಯಿದ್ದೀನಿ. ಕೈಮಾ ಗೊಜ್ಜು ಮಾಡೋಕ್ಕೆ 300 ಗ್ರಾಮ್ ಕೈಮಾ ತೊಗೊಂಡಿದ್ದೀನಿ. ಈ ಕೈಮಾ ಗೊಜ್ಜು ಮಾಡೋದು ಏನೇನು ಸಾಮಾನು ಬೇಕಂತ ಹೇಳ್ತೀನಿ. ಸ್ವಲ್ಪ ಒಂದು 1/4 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಧನಿಯಾದ ಪುಡಿ, 1 ಚಿಕ್ಕದು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, 1 ಸ್ಪೂನು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಎಣ್ಣೆ. ಕೈಮಾ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆ, ಟೊಮೊಟೊ 1 ಚಿಕ್ಕದು, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಶುಂಠಿ, ಒಂದೂವರೆ ಸ್ಪೂನು ಧನಿಯಾದ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು. ಮಸಾಲೆ ಆಗಿದೆ, ನುಣ್ಣಗಾಗಿದೆ. ನುಣ್ಣಗಿರಬೇಕು ಮಸಾಲೆ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕೈಮಾ ಗೊಜ್ಜು ಮಾಡೋಕ್ಕೆ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಇಕ್ಕಿಕಾಳು ಹಾಕ್ತಾಯಿದ್ದೀನಿ. ಇಕ್ಕಿಕಾಳು ತೊಗೊಂಡಿದ್ದೀನಿ ಸ್ವಲ್ಪ. ಕೈಮಾ ಹಾಕ್ತಾಯಿದ್ದೀನಿ. ಕೈಮಾ ಚೆನ್ನಾಗಿ ತೊಳ್ಕೊಂಡು ಬಿಡ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು, ಮಸಾಲೆ ನೀರು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೆಂದಿದೆ ಕೈಮಾ ಗೊಜ್ಜು, ಸ್ವಲ್ಪ ಆಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೈಮಾ ಗೊಜ್ಜು ರೆಡಿ ಆಯಿತು. ದೋಸೆ, ಇಡ್ಲಿ, ಪೂರಿ, ಚಪಾತಿ, ಅನ್ನ ಬೇಕಾದರೂ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.